ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಪ್ರೆಗ್ನೆನ್ಸಿ ದಿನಗಳಲ್ಲಿ ನಾನು ಏನೆಲ್ಲ ತಿಂತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ರೂಟೀನ್ ಹೇಗಿರುತ್ತೆ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗಿನ ತಿಂಡಿ ರೊಟ್ಟಿ. ಸೊ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಬೇಕು ಅನ್ನಿಸ್ತು. ಅಮ್ಮ ಪಲ್ಯನೂ ಕೂಡ ಮಾಡೋಣ ಅಂದರು. ಸೊ ಎರಡನ್ನೂ ಕೂಡ ಮಾಡ್ತಾಯಿದ್ದೀವಿ. ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಹುರುಳಿಕಾಳನ್ನು ಹುರಿದಿಟ್ಕೊಂಡಿದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕಡಲೆಬೇಳೆ, ಕಡಲೆ ಬೀಜ, ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹುರಿದಿಟ್ಕೊಳ್ಬೇಕು ಒಂದು ಬಾಣಲಿನಲ್ಲಿ ಹಾಕಿ. ಇದರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿನ ಜಾಸ್ತಿ ಹಾಕ್ಕೊಳ್ಬೇಡಿ. ಹುರುಳಿಕಾಳು ಎಷ್ಟು ತೊಗೊಂಡಿರ್ತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿ ಇರಲಿ ಅಷ್ಟೇ, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ, ಕಾಯಿ ಚಟ್ನಿ ಥರನೇ ಆಗೋಗುತ್ತೆ. ಸೊ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತುಂಬಾ ನುಣ್ಣಗೆ ರುಬ್ಕೊಳ್ಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ಆಗ ಈ ಹುರುಳಿಕಾಳಿನ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಚಟ್ನಿನ ಕೂಡ ಮಾಡ್ಕೊಂಡ್ವಿ. ಪ್ರೆಗ್ನೆನ್ಸಿನಲ್ಲಿ ತುಂಬ ಹುರುಳಿಕಾಳನ್ನ ತಿನ್ನೋ ಹಾಗಿಲ್ಲ, ಯಾಕಂದರೆ ಅದು ತುಂಬಾ ಹೀಟ್ ಕಂಟೆಂಟ್ ಆಗಿರೋದ್ರಿಂದ ಅದನ್ನು ತಿನ್ನೋದ್ರಿಂದ ಬಾಡಿನಲ್ಲಿ ಹೀಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಯಾವತ್ತಾದರೂ ಒಂದಿನ ತಿನ್ನಿ ಅಷ್ಟೇ. ಇಲ್ಲಿ ಜೊತೆಗೆ ನೈವೇದ್ಯಕ್ಕೆ ದೇವ್ರ ನೈವೇದ್ಯಕ್ಕೆ ಆಗುತ್ತೆ. ಹಾಗೆ ಜೊತೆಗೆ ರೊಟ್ಟಿಗೆ ಕೂಡ ಕಾಂಬಿನೇಷನ್ ಇದು ಚೆನ್ನಾಗಿರುತ್ತೆ. ರೊಟ್ಟಿ ಅಥವಾ ಚಪಾತಿಗೆ ಎಲ್ಲ ನನಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಬಾಳೆಹಣ್ಣಿನ ರಾಸಾಯನನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಬಾಳೆಹಣ್ಣನ್ನು ಸಿಪ್ಪೆನ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಪ್ರೆಗ್ನೆನ್ಸಿನಲ್ಲಿ ಬಾಳೆಹಣ್ಣು ತುಂಬಾ ಒಳ್ಳೆಯದು. ಪಚ್ಚ ಬಾಳೆಹಣ್ಣಾಗಿರ್ಬೋದು, ಏಲಕ್ಕಿ ಬಾಳೆಹಣ್ಣಾಗಿರ್ಬೋದು, ಯಾವುದೇ ಥರದ ಬಾಳೆಹಣ್ಣನ್ನ ನೀವು ತೊಗೊಳ್ಬೋದು. ಸೊ ಬಾಡಿ ಹೀಟನ್ನು ಕೂಡ ಕಡಿಮೆ ಮಾಡುತ್ತೆ ಬಾಳೆಹಣ್ಣು. ಪಚ್ಚ ಬಾಳೆಹಣ್ಣು ಕೂಡ ಅಷ್ಟೇ, ತುಂಬ ಹೀಟಾಗಿದ್ದಾಗ ಪಚ್ಚ ಬಾಳೆಹಣ್ಣು ಅಥವಾ ಗುಲ್ಕನ್ನು ಈ ರೀತಿಯಾಗಿ ತಿನ್ನೋದ್ರಿಂದ ಬಾಡಿನಲ್ಲಿರುವಂಥ ಹೀಟು ಕಡಿಮೆ ಆಗುತ್ತೆ. ಹಾಗೆ ಯಾರಿಗೆ ಪ್ರೆಗ್ನೆನ್ಸಿನಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳ್ಳೋ ಅಂಥದ್ದು ಕಾನ್ಸ್ಟಿಪೇಷನ್, ಮೋಷನ್ ಹೋಗೋದಕ್ಕೆ ಆಗೋದಿಲ್ಲ, ತುಂಬಾ ಕಷ್ಟ ಆಗ್ತಾ ಇರುತ್ತೆ ಅವರಿಗೆ. ಸೊ ಅಂಥ ಟೈಮ್ನಲ್ಲಿ ಖಂಡಿತ ನೀವು ಡೈಲಿ ಬಾಳೆಹಣ್ಣನ್ನು ತಿನ್ನಲೇಬೇಕು. ಸೊ ಅದರಿಂದ ನಿಮಗೆ ತುಂಬಾ ಮೋಷನ್ ಹೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಬಾಳೆಹಣ್ಣಿನ ರಸಾಯನಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಾಗಿ ಬೇಡ, ಬೇಕು ಅನ್ನೋವಂಥವ್ರು ಮಾತ್ರ ಹಾಕ್ಕೊಳ್ಳಿ. ಸ್ವಲ್ಪ ತೆಂಗಿನಕಾಯಿ ತುರಿ, ಬೆಲ್ಲದ ಬದಲಾಗಿ ನೀವು ಸಕ್ಕರೆ ಕೂಡ ಹಾಕ್ಕೊಳ್ಬೋದು, ಬೆಲ್ಲ ಕೂಡ ಹೀಟ್ ಅನ್ನೋದು ಕಾರಣಕ್ಕೆ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಸ್ವಲ್ಪ ಹೊತ್ತು ಎತ್ತಿಡಬೇಕು. ಆ ಬೆಲ್ಲ ಎಲ್ಲ ಕರಗಬೇಕು, ಆವಾಗಲೇ ಟೇಸ್ಟ್ ಬರೋದು. ಸೊ ಇದ್ರ ಜೊತೆಗೆ ನೀವು ಸ್ವಲ್ಪ ಜೇನುತುಪ್ಪನ ಕೂಡ ಸೇರಿಸ್ಕೊಳ್ಬೋದು ಬೇಕು ಅಂದರೆ, ಆಗ ಇನ್ನೂ ಚೆನ್ನಾಗಿರುತ್ತೆ ಇದರ ಟೇಸ್ಟು. ಸೊ ಇದನ್ನು ಮಾಡಿ ಎತ್ತಿಟ್ಟು ಸ್ವಲ್ಪ ಇಲ್ಲಿ ಹಾಲನ್ನು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಸ್ವಲ್ಪ ದಿನಗಳಿಂದ ಮದರ್ಸ್ ಹಾರ್ಲಿಕ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಪ್ರೆಗ್ನೆನ್ಸಿನಲ್ಲಿ ಮದರ್ಸ್ ಹಾರ್ಲಿಕ್ಸ್ ತುಂಬಾ ಒಳ್ಳೆಯದು. ಸೊ ಡಾಕ್ಟರ್ಸೇ ಹಾಸ್ಪಿಟಲ್ನಲ್ಲಿ ತುಂಬ ಥರದ ಪೌಡರ್ಸ್ನ ಈ ರೀತಿಯಾಗಿ ಕೊಡ್ತಾರೆ. ನಮ್ಮ ಹಾಸ್ಪಿಟಲ್ನಲ್ಲಿ ಯಾವುದನ್ನು ಕೂಡ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ನಾನು ಮದರ್ಸ್ ಹಾರ್ಲಿಕ್ಸ್ನ ತೊಗೊಳ್ತಾ ಇದ್ದೀನಿ. ಖಾಲಿ ಹಾಗೆ ಹಾಲನ್ನು ಕುಡಿಯೋದಕ್ಕೆ ನಂಗೆ ಇಷ್ಟ ಆಗೋದಿಲ್ಲ. ರೆಗ್ಯುಲರ್ ಆಗಲಿ ಕೂಡ ನಾನು ಹಾರ್ಲಿಕ್ಸ್ ಏನಿದೆ ನಾರ್ಮಲ್ ಹಾರ್ಲಿಕ್ಸು ಅದನ್ನೇ ಹಾಕ್ಕೊಂಡು ಕುಡಿತಾ ಇದ್ದೆ. ಸೊ ಇವಾಗ ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಪಲ್ಯನ ಮಾಡೋದಕ್ಕೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಒಗ್ಗರಣೆಗೆ ಏನು ಬೇಕು ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲೇ ದಂಟಿನ ಸೊಪ್ಪನ್ನು ನೀಟಾಗಿ ಸೋಸ್ಕೊಂಡು ತೊಳೆದು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಪ್ರೆಗ್ನೆನ್ಸಿನಲ್ಲಿ ಆದಷ್ಟು ಹೆಚ್ಚು ಹಸಿರು ತರಕಾರಿ, ಸೊಪ್ಪು, ಏನೆಲ್ಲ ಕಲರ್ ವೆಜಿಟೇಬಲ್ಸ್ ಇರುತ್ತೆ ಅದನ್ನು ಹೆಚ್ಚಾಗಿ ತಿನ್ನಿ. ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಅದು ಕೂಡ ತುಂಬಾ ಒಳ್ಳೆಯದು. ಸೊ ಪಾಲಕ್ ಸೊಪ್ಪು ಅನ್ನೋಂಥದ್ದು ತುಂಬಾ ಇದು ಫೋಲಿಕ್ ಆ್ಯಸಿಡ್ ಕಂಟೆಂಟ್ ಇರುತ್ತೆ. ಪ್ರೆಗ್ನೆನ್ಸಿನಲ್ಲಿ ಫೋಲಿಕ್ ಆ್ಯಸಿಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪಾಲಕ್ ಸೊಪ್ಪನ್ನು ಹೆಚ್ಚಾಗಿ ತಿನ್ನಿ. ಎಲ್ಲ ಥರದ ಸೊಪ್ಪುಗಳನ್ನು ಅಷ್ಟೇ, ವೆಜಿಟೇಬಲ್ ಎಲ್ಲದನ್ನು ಕೂಡ ಅಷ್ಟೇ ಜಾಸ್ತಿ ತಿನ್ನಿ. ಸೊ ನೋಡಿ, ಇಲ್ಲಿ ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊಂಡು ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ದಂಟಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ.
ದಂಟಿನ ಸೊಪ್ಪು ತುಂಬ ಬಲ್ತಿದ್ರೆ ಚೆನ್ನಾಗಾಗೋದಿಲ್ಲ ಈ ಪಲ್ಯ, ಸ್ವಲ್ಪ ಎಳೆದಾಗಿರಬೇಕು. ಸೊ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆನಲ್ಲಿನೇ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿ ಬಾಡ್ಕೊಳ್ಳುತ್ತೆ. ಸೊ ಅದಾದ ನಂತರ ಇದಕ್ಕೆ ನಾವು ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಹುರ್ಗಾಳು ಪುಡಿ ಅಥವಾ ಏನು ಸಾಂಬಾರು ಪುಡಿ ಅಂತ ಹೇಳ್ತಾರೆ ಅದನ್ನು ಹಾಕ್ಕೊಳ್ಬೇಕು, ಧನಿಯಾ ಪೌಡರ್, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಆಗೋದ್ರೆ ಬೇಡ, ಸೊಪ್ಪು ಬೇಗ ಬೇಯೋದ್ರಿಂದ. ಸೊ ಎಲ್ಲದನ್ನು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ರೆ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಪಲ್ಯ ರೆಡಿಯಾಗಿರುತ್ತೆ. ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋ ಅಂಥವ್ರು ಹಾಕ್ಕೋಬೋದು, ಖಾರದ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು. ಹಸಿಮೆಣ್ಸಿನ್ಕಾಯಿ ತುಂಬ ಗ್ಯಾಸ್ಟ್ರಿಕ್ ಆಗೋದ್ರಿಂದ ಸೊ ಅದನ್ನು ನಾನು ಕಡಿಮೆನೇ ಉಪಯೋಗಿಸ್ತೀನಿ. ಸೊ ಇಷ್ಟೇ, ಪಲ್ಯ ರೆಡಿಯಾಗಿದೆ. ಸೊ ನಾನು ಬೆಳಗಿನ ತಿಂಡಿ 1 ರೊಟ್ಟಿ ಅಷ್ಟೇ ತಿನ್ನುವಂಥದ್ದು. ಅದು ಕೂಡ ಬ್ರೇಕ್ಫಾಸ್ಟ್ ನಾನು ಸ್ವಲ್ಪ ಹೆವಿಯಾಗಿ ಮಾಡೋದ್ರಿಂದ ಕಂಪ್ಲೀಟಾಗಿ 1 ರೊಟ್ಟಿನ ತಿಂತೀನಿ. ರೊಟ್ಟಿ ಅಥವಾ ಚಪಾತಿ ಯಾವುದೇ ತೊಗೊಳ್ಳಿ ನಾನು ಅದಕ್ಕಿಂತ ಸ್ವಲ್ಪ ಜಾಸ್ತಿಯಾಗಿ ಏನು ಪಲ್ಯಗಳಿರುತ್ತೆ ಅದನ್ನು ತಿಂತೀನಿ ನಾನು. ಇಲ್ಲಿ ಅಮ್ಮ ರೊಟ್ಟಿನ ಮಾಡ್ತಾಯಿದ್ದಾರೆ. ನಾನು ತುಂಬ ಹೊತ್ತು ನಿಂತ್ಕೊಂಡು ಏನು ಕೆಲಸ ಮಾಡೋದಿಲ್ಲ. ಸೊ ಎಲ್ಲದನ್ನು ಅಮ್ಮನೇ ಮಾಡೋ ಅಂಥದ್ದು. ಕೆಲವೊಂದಷ್ಟು ಹೆಲ್ಪನ್ನು ನಾನು ಮಾಡಿಕೊಡ್ತೀನಿ ಅಷ್ಟೇ. ರೊಟ್ಟಿ ರೆಡಿಯಾಗಿದೆ. ಇದು ಮಿಕ್ಸ್ ರೊಟ್ಟಿ ಯಾವ ರೀತಿ ಅಂದರೆ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಹಾಗೆ ಸ್ವಲ್ಪ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿರೋಂಥ ರೊಟ್ಟಿ. ತಿಂಡಿನ ಕೂಡ ಮುಗಿಸ್ಕೊಂಡೆ. ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೆ. ಇಲ್ಲಿ ಅವನು ಕಿತ್ತಲೆ ಹಣ್ಣನ್ನು ತಿಂತಾ ಇದ್ದಾನೆ. ಅವನಿಗೆ ಹುಳಿ ಕಂಟೆಂಟ್ ಇರೋವಂಥ ಫುಡ್ಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ. ಎಲ್ಲದನ್ನು ಕೂಡ ತಿಂತಾನೆ ಅವನು. ನೆಲ್ಲಿಕಾಯಿ ಆಗಿರ್ಬೋದು, ಕಿತ್ತಲೆ ಹಣ್ಣು, ಮೂಸಂಬಿ ಹಣ್ಣು ಅಥವಾ ಚಕೋತೆ ಹಣ್ಣು ಪ್ರತಿಯೊಂದನ್ನು ಕೂಡ ತಿಂತಾನೆ. ಸೊ ತಿಂಡಿ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ. ಒಂದು ಅರ್ಧ ಗಂಟೆ ಹಾಗೆ ರೆಸ್ಟ್ ಮಾಡ್ತೀನಿ. ಸೊ ರೆಸ್ಟ್ ಆದಮೇಲೆ ನೋಡಿ ಯಾವುದಾದ್ರೂ ಒಂದು ಹಣ್ಣಿನ ಜ್ಯೂಸನ್ನ ಮಾಡ್ಕೊಳ್ತೀನಿ. ಮನೆಯಲ್ಲಿ ಯಾವುದಿರುತ್ತೆ ಅದು. ಇವತ್ತು ಕರ್ಬೂಜ ಇತ್ತು, ಸೊ ಹಾಗಾಗಿ ಕರ್ಬೂಜ ಜ್ಯೂಸನ್ನು ಮಾಡ್ಕೊಂಡಿದ್ದೆ. ಜ್ಯೂಸನ್ನು ಕುಡಿದು ಪಾಪುಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಹೊರಟೆ. 1 ತಿಂಗಳಿಗೆ ಒಂದು ಸಲನಾದರೂ ನಾವು ಈ ರೀತಿ ಮಗುಗೆ ಬೇವಿನ ಸೊಪ್ಪಿನ ಸ್ನಾನನ ಮಾಡಿಸ್ತೀವಿ. ಏನಿಲ್ಲ, ಚೆನ್ನಾಗಿ ಕುದಿಯುವಂಥ ನೀರಿಗೆ ಬೇವಿನ ಸೊಪ್ಪು ಸ್ವಲ್ಪ ಮೀಡಿಯಮ್ ಆದಂಥ ಮತ್ತು ನೀರನ್ನು ಸೇರಿಸ್ಕೊಂಡು ಎಷ್ಟು ಹದ ಬೇಕೋ ಅಷ್ಟು ನೋಡಿಕೊಂಡು ಸ್ನಾನ ಮಾಡಿಸುವಂಥದ್ದು. ಅವನಿಗೆ ಸ್ನಾನಕ್ಕೆ ನಾನು ಯೂಸ್ ಮಾಡುವಂಥದ್ದು ಸೋಪು, ಡವ್ ಸೋಪು, ಸೆಬಾಮೆಡ್ ಅಥವಾ ಜಾನ್ಸನ್ಸ್ ಬೇಬಿ ಸೋಪ್, ಈ 3ರಲ್ಲಿ ಒಂದನ್ನು ಯೂಸ್ ಮಾಡ್ತೀನಿ. ಹಾಗೆ ಸೋಪನ್ನು ಹಾಕಿದ ನಂತರ ಸ್ವಲ್ಪ ಕಡಲೆ ಹಿಟ್ಟಿಗೆ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಮೈಗೆಲ್ಲ ಹಚ್ಚಿ ಸ್ನಾನ ಮಾಡಿಸ್ತೀನಿ. ನೇಮ್ ಮಾಡು ಹಿಂಗೆ
ಮಾಡು. ಮಧ್ಯಾಹ್ನನೇ ಮಳೆ ಸ್ಟಾರ್ಟ್ ಆಯಿತು. ಅಮ್ಮ ಇಲ್ಲಿ ಕ್ಲಿಪ್ ಎಲ್ಲ ತೆಗಿ, ನಾನು ಬಟ್ಟೆನ ಎತ್ಕೊತೀನಿ ಅಂತ ಹೇಳಿದ್ರು. ಸೊ ಕ್ಲಿಪ್ಸ್ನೆಲ್ಲ ನಾನು ತಕ್ಕೊಟ್ಟೆ, ಬಟ್ಟೆನ ಎತ್ಕೊಂಡ್ರು. ಇಲ್ಲಿ ನೋಡಿ, ಇಲ್ಲಿ ಅಡಿಕೆ ಕಾಯನ್ನ ಮಿಷಿನ್ಗೆ ಹಾಕ್ತಾ ಇದ್ದಾರೆ. ಪಾಪು ಅಲ್ಲಿಗೆ ಯಾವಾಗಲೂ ಓಡಿ ಹೋಗ್ತಿದ್ದ, ತಾತ ಎಲ್ಲ ಅಲ್ಲೇ ಕೂತಿದ್ದಾರೆ ಅಂತ ಹೇಳಿ. ಮಧ್ಯಾಹ್ನಕ್ಕೆ ನನ್ನ ಲಂಚ್ ಈ ರೀತಿ ಇತ್ತು: ಅನ್ನ, ಸಾಂಬಾರು, ಸ್ವಲ್ಪ ತುಪ್ಪ, ಬಾಳೆಹಣ್ಣಿನ ರಸಾಯನ, ಸ್ವಲ್ಪ ಸೌತೆಕಾಯಿ, ಹಾಗೆ ಬೇಯಿಸಿರೋಂಥ ಮುಸ್ಕಿನ ಜೋಳ. ರಾತ್ರಿ ಊಟ ಇದಾಗಿತ್ತು: ಮುದ್ದೆ ಜೊತೆ ಮಜ್ಜಿಗೆ ಸಾಂಬಾರು, ಸ್ವಲ್ಪ ರೈಸು. ಮಜ್ಜಿಗೆ ಸಾರಿನ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ, ವಾಚ್ ಮಾಡಿ ಬೇಕಂದರೆ. ಸೊ ಪಾಪುದು ಕೂಡ ಸ್ನಾನ ಮುಗೀತು. ಅವನ್ನ ಮಲಗಿಸಿ ನಾನು ಬಂದೆ. ನಂದು ಕೂಡ ಸ್ನಾನ ಮುಗಿದಿದೆ. ಅವನು ಎದ್ದೇಳೋ ಅಷ್ಟರಲ್ಲಿ ಸ್ವಲ್ಪ ವೀಡಿಯೋನ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ನಾವು ನೆನ್ನೆ ವೀಡಿಯೋಸ್ನಲ್ಲಿ ಶೇರ್ ಮಾಡ್ಕೊಂಡಂಗೆ ಶ್ರೀ ಸಾಯಿ ಟ್ರೇಡರ್ಸ್ ಅನ್ನೋಂಥ ಶಾಪಿಗೆ, ಸ್ಯಾರಿ ಶಾಪಿಗೆ ಹೋಗಿದ್ವಿ. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಸ್ಯಾರೀಸು. ಆ್ಯಕ್ಚುಲಿ ಕ್ರೇಪ್ ಸಿಲ್ಕ್ ಸ್ಯಾರಿನ ತೊಗೊಳ್ಬೇಕು ಅಂತ ಹೇಳಿ ಅಮ್ಮ ಅಲ್ಲಿಗೆ ಕರ್ಕೊಂಡು ಹೋಗಿದ್ದು. ಅವರು ಅಲ್ಲಿ ಹೋದ್ಮೇಲೆ ಸ್ವಲ್ಪ ಮನಸ್ಸನ್ನ ಚೇಂಜ್ ಮಾಡಿಕೊಂಡ್ರು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಕ್ರೇಪ್ ಸಿಲ್ಕ್ನ ತೊಗೊಳ್ಳೋಣ ಅಂದರೆ 8-10 ಸಾವಿರದ್ದು. ಸೊ ಇವಾಗ ಕಡಿಮೆ ದುಡ್ಡಲ್ಲಿ 1-2-3 ಫ್ಯಾನ್ಸಿ ಸ್ಯಾರೀಸ್ನ ತೊಗೊಳ್ಳೋಣ ಸಾಕು ಅಂತ ಹೇಳಿದ್ರು. ಸೊ ಓಕೆ ಅಂತ ಹೇಳಿ ಅವರಿಗೆ ಸ್ವಲ್ಪ 1-2 ಸ್ಯಾರಿನ ತೊಗೊಂಡ್ರು. ನಾನು ತುಂಬ ದಿನದಿಂದ ಬ್ಲ್ಯಾಕ್ ಕಲರಲ್ಲಿ ಒಂದು ಫ್ಯಾನ್ಸಿ ಸ್ಯಾರಿನ ತೊಗೊಳ್ಬೇಕು ಅಂತ ಅಂದ್ಕೊಳ್ತಿದ್ದೆ. ಆಗ್ತಾನೆ ಇರಲಿಲ್ಲ. ಯಾಕಂದರೆ ವರಮಹಾಲಕ್ಷ್ಮಿ ಆಗಲಿ, ಗೌರಿ, ಗಂಗಮ್ಮ ಏನು ಮಾಡೋದಕ್ಕೂ ಕೂಡ ಸ್ಯಾರೀಸ್ನ ತೊಗೊಳ್ಬೇಕಾದ್ರೆ ಬ್ಲ್ಯಾಕ್ ಕಲರ್ ಸ್ಯಾರಿನ ತೊಗೊಳ್ಳೋ ಹಾಗಿರಲಿಲ್ಲ. ಯಾಕಂದರೆ ಬ್ಲ್ಯಾಕ್ ಕಲರ್ ಸ್ಯಾರಿನ ದೇವರಿಗೆ ಇಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ತೊಗೊಳ್ತಾ ಇರಲಿಲ್ಲ. ಸುಮ್ಮನೆ ಸ್ಯಾರೀಸ್ನ ತೊಗೊಳ್ಳೋದು ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ. ಯಾಕಂದರೆ ನನ್ನ ಹತ್ರ ಈಗಾಗಲೇ ಸಾಕಷ್ಟು ಸ್ಯಾರೀಸ್ ಇದ್ದಾವೆ. ಸೊ ಹಾಗಾಗಿ ಸುಮ್ಮನೆ ನಾನು ಸ್ಯಾರೀಸ್ನ ಶಾಪ್ ಮಾಡ್ತಾ ಇರಲಿಲ್ಲ. ಸೊ ಈ ಸಲ ಸ್ಯಾರಿನ ಬ್ಲ್ಯಾಕ್ ಕಲರಲ್ಲಿ ತೊಗೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಯಾವ ಶಾಪ್ನಲ್ಲೂ ಕೂಡ ಅಷ್ಟು ಓಕೆ ಆಗ್ತಾ ಇರಲಿಲ್ಲ ಫ್ಯಾನ್ಸಿ ಸ್ಯಾರೀಸು. ಇಲ್ಲಿ ಎಷ್ಟು ಬ್ಲ್ಯಾಕ್ ಕಲರಲ್ಲಿ ಎಷ್ಟು ಡಿಸೈನ್ಸ್ ಇದೆ ಅದನ್ನೆಲ್ಲ ತರಿಸಿದ್ದೆ. ಸೊ ಅದರಲ್ಲಿ ಒಂದು ನಂಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ಕೂಡ ನಾನು ಕೂಡ ತೊಗೊಂಡೆ. ಪ್ರೈಸ್ ಎಷ್ಟು, ಯಾವ್ಯಾವುದನ್ನು ತೊಗೊಂಡೆ ಅಂತ ಹೇಳಿ ಇವಾಗ ತೋರಿಸ್ತೀನಿ. ಸೊ ಫಸ್ಟು ಅಮ್ಮ ತೊಗೊಂಡಿರೋಂಥ ಸ್ಯಾರಿನ ತೋರಿಸ್ತಾ ಇದ್ದೀನಿ. ದಿಸ್ ಸ್ಯಾರಿ ಫುಲ್ಲು ಚಿಕ್ಸ್ ಇದೆ, ತುಂಬ ಸಣ್ಣ ಸಣ್ಣ ಚಿಕ್ಸ್ ಇದೆ. ಗ್ರೇ ಕಲರ್, ಸ್ವಲ್ಪ ಡಾರ್ಕ್ ಮರೂನ್ ಕಲರ್ ಬಾರ್ಡರ್ ಇದೆ. ಮಾವಿನಕಾಯಿ ಡಿಸೈನ್ ಇದೆ ಬಾರ್ಡರ್ ತುಂಬ. ಸೊ ದಿಸ್ ಈಸ್ ಬ್ಲೌಸ್ ಪೀಸ್, ಈ ರೀತಿ ಬಂದಿದೆ. ಸೆರಗು ಈ ರೀತಿಯಾಗಿದೆ. ಸೊ ತುಂಬಾ ಚೆನ್ನಾಗಿದೆ ಇದಂತೂ. ಸ್ಯಾರಿ ತುಂಬ ಇಷ್ಟ ಆಯಿತು ಅವರಿಗೆ. ಸೊ ಹೋಗಿ ನೋಡ್ತಿದ್ದಂಗೆ ಫಸ್ಟ್ ಸ್ಯಾರಿ ಇದನ್ನು ಸೆಲೆಕ್ಟ್ ಮಾಡಿದ್ರು. ಇದರ ಪ್ರೈಸು ಇದ್ರ ಮೇಲೆ ಮೆನ್ಷನ್ ಮಾಡಿಲ್ಲ. ಇದರ ಪ್ರೈಸು 1500 ಅನಿಸುತ್ತೆ. ಡಿಸ್ಕೌಂಟ್ ಕೂಡ ಇದೆ ಅಲ್ಲಿ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ದಿಸ್ ಈಸ್ ಅ ಸ್ಯಾರಿ ಇಮಿಟೇಷನ್ ಮೈಸೂರು ಸಿಲ್ಕ್ ಅಂತ ಬರುತ್ತೆ ನೋಡಿ. ಇದು ಜಸ್ಟ್ 2500ಗೆ ಸಿಗುತ್ತೆ. ಇಮಿಟೇಷನ್ ಮೈಸೂರು ಸಿಲ್ಕ್ ಅಂತ ಹೇಳಿ ಕರೀತಾರೆ, ಕ್ರೇಪ್ ಸಿಲ್ಕು. ಸೊ ಇಟ್ ಸೇಮ್ ಆ್ಯಸ್ ಇಟ್ ಈಸ್ ಮೈಸೂರು ಸಿಲ್ಕ್ ಥರನೇ ಇರುತ್ತೆ. ಬಟ್ ಕ್ವಾಲಿಟಿ ಕಡಿಮೆ ಇರುತ್ತೆ ಮತ್ತು ಕಲರ್ಗೆ ಗ್ಯಾರಂಟಿ ಇಲ್ಲ. ಡ್ರೈ ವಾಶ್ ಅಂತ ಹೇಳಿದ್ರು ಇದನ್ನು ಕೂಡ. ಸೊ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಅಮ್ಮನ ಹತ್ರ ಈ ಕಲರ್ ಇರಲಿಲ್ಲ, ಸೊ ಹಾಗಾಗಿ ತೊಗೊಂಡ್ರು. ಸೊ ನೋಡೋದಕ್ಕೆ ಅಂತೂ ಇದು ಮೈಸೂರು ಸಿಲ್ಕ್ ಅಲ್ಲ ಅಂತ ಹೇಳಿ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಆ್ಯಸ್ ಇಟ್ ಈಸ್ ಇದೆ. ಸೊ ನೋಡಿ, ಸೆರ್ಗನ್ನ ಕೂಡ ಅಷ್ಟೇ ಮೈಸೂರು ಸಿಲ್ಕಲ್ಲಿ ಯಾವ ರೀತಿ ಬರುತ್ತೆ ಕ್ರೇಪ್ ಸಿಲ್ಕು ಅದೇ ರೀತಿ ಕೊಟ್ಟಿದ್ದಾರೆ. ಬ್ಲೌಸ್ ಕೂಡ ಅಷ್ಟೇ ಸೇಮ್ ಮೈಸೂರು ಸಿಲ್ಕ್ ಬ್ಲೌಸ್ ಥರನೇ ಇದೆ, ಪ್ಲೈನು ಬಾರ್ಡರು. ಸೊ ನೋಡಿ ಹಾಕೊಂಡಾಗ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಸೊ ನಾನು ಕೂಡ ನೆಕ್ಸ್ಟ್ ಹೋದಾಗ ಇನ್ನೊಂದು ಇದೇ ರೀತಿ
ಸ್ಯಾರಿನ ತೊಗೊಳ್ಬೇಕು ಅಂತ ಅಂದ್ಕೊಂಡೆ. ಸೊ ಪಾಪು ಇಲ್ಲದೇ ಇರೋ ದಿನ ಹೋಗಿ ತೊಗೊಳ್ಳೋಣ, ಹಾಸ್ಪಿಟಲ್ಗೆ ಅವ್ನು ಬರ್ತಾ ಇರೋ ದಿನ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಯಾಕಂದರೆ ಅವ್ನು ಸಿಕ್ಕಾಪಟ್ಟೆ ಅಳ್ತಾ ಇದ್ದ, ಹಾಗಾಗಿ ನಮಗೆ ಸ್ಯಾರೀಸ್ನ ಸೆಲೆಕ್ಟ್ ಮಾಡೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಸೊ ಟೈಮ್ ಬೇಕಲ್ವಾ, ಅದಕ್ಕೋಸ್ಕರ. ಸೊ ಹಾಗೆಯೇ ನಾನು ತೊಗೊಂಡಿರೋವಂಥ ಸ್ಯಾರಿ ಯಾವುದು, ಸೊ ಈ ಒಂದು ಬ್ಲ್ಯಾಕ್ ಕಲರ್ ಸ್ಯಾರಿ ನಾನು ತೊಗೊಂಡಿರೋವಂಥದ್ದು. ಫುಲ್ಲು ಬಾರ್ಡರಲ್ಲಿ ಈ ರೀತಿಯಾದಂಥ ಡಿಸೈನ್ ಬರುತ್ತೆ. ಹಾಗೆ ಸ್ವಲ್ಪ ಅರ್ಧ ಸ್ಯಾರಿವರೆಗೂ ಈ ರೀತಿಯಾಗಿ ಸಣ್ಣ ಸಣ್ಣ ಈ ರೀತಿ ಸ್ಟೋನ್ಸನ್ನು ಹಾಕಿದ್ದಾರೆ. ವಿಡಿಯೋನಲ್ಲಿ ಅಷ್ಟು ಕರೆಕ್ಟಾಗಿ ಕಾಣ್ತಿಲ್ಲ ಅನಿಸುತ್ತೆ. ಸೊ ಇದು ಬಾರ್ಡರು. ಸ್ಯಾರಿ ಫುಲ್ ಇದೇ ಥರನೇ ಇದೆ, ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರು. ಸೊ ಬ್ಲೌಸ್ ಪೀಸ್ ಕೂಡ ಇದೇ ಥರ ಸೇಮ್ ಸಿಂಪಲ್ ಇದೆ, ಪ್ಲೇನು. ಹಾಗೆ ಈ ರೀತಿ ಒಂದು ಬಾರ್ಡರ್ನ ಕೊಟ್ಟಿದ್ದಾರೆ. ಬ್ಲೌಸ್ ಪೀಸ್ಗೆ ಹಾಕಿಸ್ಕೊಳ್ಬೋದು, ಬ್ಲೌಸು ಅಂದರೆ ಸ್ಲೀವ್ಸ್ಗೆ ಹಾಕಿಸ್ಕೊಳ್ಬೋದು. ಸೊ ಈ ರೀತಿ ಕಾಣುತ್ತೆ, ತುಂಬಾ ಚೆನ್ನಾಗಿದೆ. ನೈಟ್ ಹಾಕ್ಕೊಂಡ್ರೆ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಹತ್ತಿರದಲ್ಲೇ ಒಂದು ಮದುವೆ ಇದೆ, ಸೊ ಆವಾಗ ಹಾಕ್ಕೊಳ್ತೀನಿ ಇದನ್ನು. ಬ್ಲೌಸ್ ಸ್ಟಿಚಿಂಗಿಗೆ ಇನ್ನೂ ಕೊಟ್ಟಿಲ್ಲ, ಆವಾಗ ನೋಡೋರಂತೆ ಹೇಗಿರುತ್ತೆ ಸ್ಯಾರಿ ಅಂತ ಹೇಳಿ. ತುಂಬ ಚೆನ್ನಾಗಿದೆ, ಇಷ್ಟು ಡಿಸೈನಾಗಿ ಇರೋವಂಥದ್ದು ವರ್ಕ್ ಇರೋವಂಥ ಸ್ಯಾರಿಗೆ. ಸೊ ನನ್ನ ಈ ಬ್ಲ್ಯಾಕ್ ಕಲರ್ ಸ್ಯಾರಿಯ ಪ್ರೈಸ್ ಎಷ್ಟು ಗೊತ್ತಾ, 1800 ರುಪೀಸ್. ಆಫ್ಟರ್ ಡಿಸ್ಕೌಂಟ್ ನನಗೆ 1545 ಆಯಿತು. ಸೊ ವರ್ತಿ ಅನ್ನಿಸ್ತು ನನಗೆ, ತುಂಬ ಕಾಸ್ಟ್ ಜಾಸ್ತಿ ಕೂಡ ಆಗಲಿಲ್ಲ. ಸೊ ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ನಮ್ಮ ಅತ್ತೆ ನನಗೆ ಒಂದು ಸ್ಯಾರಿನ ಕೊಡಿಸಿದ್ರು. ಅಂದರೆ ನಾನೇ ತೊಗೊಂಡಿದ್ದೆ, ದುಡ್ಡನ್ನ ಅವರು ಕೊಟ್ಟಿದ್ದರು, ಗುಬ್ಬಿನಲ್ಲೇ ತೊಗೊಂಡಿದ್ದು. ಸೊ ನೋಡಿ, ಇದು ಆರ್ಗೆನ್ಸಾ ಸ್ಯಾರಿ, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ನನಗೆ ಈ ಪೀಚ್ ಕಲರಲ್ಲಿ ತುಂಬ ಇಷ್ಟ ಆಯಿತು. ಸೊ ಇದು ಕೂಡ ಅಷ್ಟೇ, ಈ ರೀತಿ ಸಿಂಪಲ್ಲಾಗಿ ಒಂದು ಬಾರ್ಡರ್ ಇದೆ. ಸೊ ಗ್ರ್ಯಾಂಡಾಗಿ ಕಾಣಿಸುತ್ತಾ ಇದ್ದೇನೆ. ಸೊ ತುಂಬಾ ಚೆನ್ನಾಗಿತ್ತು. ಪ್ರೈಸ್ ಕೂಡ ಅಷ್ಟೇ. ಇದರ ಪ್ರೈಸ್ ಎಷ್ಟಿರ್ಬೋದು ಗೆಸ್ ಮಾಡಿ. ಈ ಒಂದು ಸ್ಯಾರಿಯ ಪ್ರೈಸು 1600 ಏನೋ ಹೇಳಿದ್ರು ಅನಿಸುತ್ತೆ, ಇಲ್ಲ ಇನ್ನೂ ಜಾಸ್ತಿ ಹೇಳಿದರು. ನಾನು ಬಾರ್ಗೇನ್ ಮಾಡಿ ಇದನ್ನು 1250 ರುಪೀಸ್ಗೆ ತೊಗೊಂಡಿದ್ದೀನಿ. ಸೊ ಇದೇ ಥರದ ಸ್ಯಾರಿ ರೀಸೆಂಟಾಗಿ ನನ್ನ ತಂಗಿ ಚಿಕ್ಕಪೇಟೆಗೆ ಹೋದಾಗ ತೊಗೊಂಬಂದಿದ್ಲು. ಅದು ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಅನ್ನಿಸ್ತು ನನಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ನೋಡಿ, ಈ ಒಂದು ಸ್ಯಾರಿ ಈ ರೀತಿ ಕಾಣುತ್ತೆ, ತುಂಬಾ ಚೆನ್ನಾಗಿದೆ ವೇರ್ ಮಾಡಿದಾಗ ಅಂತೂ. ಇದು ಕೂಡ ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿಲ್ಲ. ಸೊ ಈ ರೀತಿ ಫುಲ್ಲು ಆಲ್ ಓವರ್ ಸ್ಯಾರಿ ಇದೇ ಥರ ಇದೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಗುಬ್ಬಿನಲ್ಲಿ ತೊಗೊಂಡಿದ್ದಂಥದ್ದು. ಶಾಪ್ ನೇಮ್ ರಾಜಾರಾಮ್ ಅಥವಾ ರಾಮದೇವ್ ಅಂತ ಏನೋ ಇದೆ, ಕರೆಕ್ಟಾಗಿ ನೆನಪಿಲ್ಲ. ಸೊ ಅಲ್ಲಿನೇ ಈ ಒಂದು ನೈಟ್ ಡ್ರೆಸ್ಸನ್ನು ತೊಗೊಂಡಿದ್ದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ಪ್ಯಾಂಟ್ ಮೇಲೆ ಕೂಡ ಒಂದು ಈ ರೀತಿ ಪ್ರಿಂಟ್ ಇದೆ. ಸೊ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. 1000 ರುಪೀಸ್ ಏನೋ ಇತ್ತು MRP. ಸೊ ಆಫ್ಟರ್ ಡಿಸ್ಕೌಂಟ್ 650 ರುಪೀಸ್ಗೆ ತೊಗೊಂಡೆ ಇದನ್ನು. ಸೊ ಇದಿಷ್ಟು ಶಾಪಿಂಗ್ ಮಾಡಿರೋವಂಥದ್ದು. ನಿಮಗೆ ಯಾರಿಗಾದ್ರೂ ಸ್ಯಾರೀಸ್ ಬೇಕಿದ್ರೆ ಖಂಡಿತ ಅಲ್ಲಿ ಹೋಗಿ ತೊಗೊಳ್ಳಿ, ಆ ಶಾಪ್ ತುಂಬಾ ಚೆನ್ನಾಗಿದೆ. ಸೊ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮಗೆಲ್ಲ ಯಾವ ಥರ ವೀಡಿಯೋಸ್ ಬೇಕಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.